ನೋಡಿ, ಇದು 50mm ಲೆನ್ಸ್ ನಾನು ಸರ್ವಿಸಿಗೆ ಕೆನಾನ್ ಶೋರೂಮ್ಗೆ ಬ್ಯಾಂಗ್ಳೂರಿಗೆ ಕಳಿಸಿದ್ದೆ. ಇದಕ್ಕೆ ವಸತಿಗೆ ಇರೋದು 16,000 ಇರೋದು. 16,000 50mm 1.4 ಅಪರ್ಚರ್ಗೆ 16,000 ಇರೋದು. ನಾನು ಬ್ಯಾಂಗ್ಳೂರಿಗೆ ಸರ್ವಿಸಿಗೆ ಕಳಿಸಿದ್ದೆ. ನೋಡಿ, ಅದರ ರಿಸಿಪ್ಟಲ್ಲಿ ಇಲ್ಲಿ ಉಂಟು. ಬ್ಯಾಂಗ್ಳೂರಿಗೆ ನಾನು ಕಳಿಸಿದ್ದು. ನನಗೆ ಬ್ಯಾಂಗ್ಳೂರಿಂದ ಕಾಲ್ ಬಂತು, ಸರ್ವಿಸ್ ಮಾಡಿ ಅದಕ್ಕೆ ಫೋಕಸ್ ಆಗ್ತಿಲ್ಲ. ಅದಕ್ಕೆ ನಾನು ಸರ್ವಿಸ್ ಮಾಡಿದ್ದಕ್ಕೆ ಬ್ಯಾಂಗ್ಳೂರಿಂದ ಕಾಲ್ ಬಂದದ್ದು 20,000 ಆಗ್ತದೆ ಅಂತ. ವಸತಿಗಿರೋದು 16,000, ರಿಪೇರಿಗೆ 20,000. ಇವರು ಯಾರನ್ನು ಮಂಗ ಮಾಡೋದು? ನಾನು ಅದಕ್ಕೆ ಜೋರು ಮಾಡಿದೆ. ನಾನು ಆವತ್ತಿನಿಂದ ಇವತ್ತಿನವರೆಗೂ ಫೋಟೋಗ್ರಫಿಗೆ ಕೆನಾನೇ ಯೂಸ್ ಮಾಡೋದು. ಜೋರು ಮಾಡುವಾಗ 10,000ದಲ್ಲಿ ರಿಪೇರಿ ಮಾಡಿ, 1 ನಿಮಿಷ ಕಾಲ್ ಮಾಡ್ತೇನೆ ಅಂದೇಳಿ 10,000ದಲ್ಲಿ ರಿಪೇರಿ ಮಾಡಿ ಕೊಡ್ತೇನೆ ಅಂತ ಹೇಳಿದೆ. ನೋಡಿ, ಇದು ಲೆನ್ಸ್. ಇವರು ಈ ರೀತಿಯೆಲ್ಲ ಕಂಪನಿಯವರು ಈ ರೀತಿಯೆಲ್ಲ ಮಾಡಿದರೆ ನಾವು ಹೇಗೆ ಕೆನಾನ್ ಯೂಸ್ ಮಾಡೋದು? ಇನ್ನು ಮುಂದೆ ನಾವು ಕೂಡ ಬೇರೆ ಕಂಪನಿ ನೋಡಬೇಕಾಗ್ತದೆ. ಸರ್ವಿಸಲ್ಲಿ ಮೋಸ ಮಾಡಿದರೆ ಹೇಗೆ? 16,000ದ ಲೆನ್ಸಿಗೆ ರಿಪೇರಿ ಮಾಡಿದ್ದಕ್ಕೆ 20,000ವಾ? ನಾನು ಬೈದದ್ದಕ್ಕೆ 10,000ದಲ್ಲಿ ಲೆನ್ಸ್ ಸರ್ವಿಸ್ ಮಾಡಿ ಕೊಡ್ತೇನೆ ಅಂತ ಹೇಳಿದರು. ಮೊದಲು 20,000 ಅಂತ ಹೇಳಿದರು. ನಂತರ ನಾನು ಜೋರು ಮಾಡಿದ್ದಕ್ಕೆ 10,000ದಲ್ಲಿ ಕೊಡ್ತೇನೆ ಅಂತ ಹೇಳಿದರು. ನಿಜವಾಗಿ ಹೊಸ ಲೆನ್ಸಿಗೆ ಇರೋದು 16,000 ರೂಪಾಯಿ. 16,000ಕ್ಕೆ ಹೊಸ ಲೆನ್ಸ್ ಸಿಗ್ತದೆ ನಮಗೆ. ಹೊಸತು ಲೆನ್ಸ್ ತೆಗಿಬೋದಲ್ಲ, ಹೊಸತು ಲೆನ್ಸ್ ಆಗ್ತದಲ್ಲ ಅಂತ ಹೇಳಿದರು ಅವರು. 20,000ಕ್ಕೆ 20,000 ಲೆನ್ಸ್ ಹೊಸ ತೆಗೆದೋಗಿ, ಒಳಗಿನ ಪಾರ್ಟ್ಸ್ ಮಾತ್ರ, ಹೊರಗಿನ ಬಾಡಿ ಅದೇ ಅಲ್ವಾ? ಎಂತ ಲೂಟ್ತಾರೆ ಗೊತ್ತಿಲ್ಲ ಕೆನಾನ್ ಶೋರೂಮ್ನವ್ರೀಗ. ಆ ರೀತಿ ಮಾಡಿದರೆ ಹೇಗೆ? ನಾವು ಸ್ಟಾರ್ಟಿಂಗಿಂದ ಕೆನಾನ್ ಯೂಸ್ ಮಾಡೋದು. 50mm ಲೆನ್ಸಿಗೆ ಸರ್ವಿಸಿಗೆ 20,000 ಆದರೆ ಹೊಸತ್ತು ಲೆನ್ಸ್ ತೆಗಿಲಿಕ್ಕೆ ಆಗೋದಿಲ್ಲ. 16,000 ಲೆನ್ಸಿಗೆ ಇರೋದು. ಹಾಂ, ನೋಡಿ, ಈ ರೀತಿಯೆಲ್ಲ ಮಾಡ್ತಾರೆ ಕೆನಾನ್ ಸರ್ವಿಸ್ ಸೆಂಟರ್ನವರು. ನಾವೇನು ಮಾಡಬೇಕು? 16,000ದ ಲೆನ್ಸ್ ಸರ್ವಿಸಿಗೆ 20,000. ಇವರು ಯಾರನ್ನೆಲ್ಲ ಮಂಗ ಮಾಡೋದು?